ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ರಾಗಿ ಜಾವ ಅಥವಾ ರಾಗಿ ಅಂಬಲಿ ಯಾವ ರೀತಿ ಸಿಂಪಲಾಗಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರಾಗಿ ಅಂಬಲಿ ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಯಾವ ರೀತಿ ರಾಗಿ ಅಂಬಲಿ ಮಾಡ್ಕೊಳ್ತಾ ಇದ್ರೋ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಿಸಿಲಿಗಾಲದಲ್ಲಿ ನಮ್ಮ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರಾಗಿ ಅಂಬಲಿ ಆಗ ಹೇಗೆ ಮಾಡ್ತಿದ್ರು ಅಂತ ಕೇಳಿದ್ವಿ ಅಷ್ಟೇ, ಬಟ್ ಟ್ರೈ ಮಾಡಿರಲಿಲ್ಲ. ಈಗ ಟ್ರೈ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಹೆಲ್ದಿ ಆಗಿರುತ್ತೆ ಅಂತ. ಈ ಬಿಸಿಲುಗಾಲದಲ್ಲಿ ಟ್ರೈ ಮಾಡಲೇಬೇಕಾಗಿರೋ ಅಂಥ ರೆಸಿಪಿ ಇದು. ಯಾರಿಗಾದ್ರೂ ಬಾಡಿ ತುಂಬಾ ಹೀಟಾಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಆಗ ಈ ರಾಗಿ ಅಂಬಲಿ ಮಾಡಿ ಕೊಡಿದ್ರೆ ಬೇಗನೆ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಸಿಂಪಲಾಗಿ ಪ್ರಿಪೇರ್ ಮಾಡೋದು ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ಫಸ್ಟು ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ. ಇದು ನೈಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ಈ ಪ್ರೋಸೆಸ್ನೆಲ್ಲನೂ. ಫಸ್ಟ್ ಇಲ್ಲಿ ನೀರು ಮಜ್ಜಿಗೆ ತೊಗೊಳ್ತಾ ಇದ್ದೀನಿ. ಇದು ಫಸ್ಟ್ ಎಷ್ಟು ನೀರಾಗಿರ್ಬೇಕಂದ್ರೆ ತುಂಬಾ ನೀರಾಗಿರಬೇಕು. ನೀರು ಮಜ್ಜಿಗೆ ಅಂದ್ರೇ ಗೊತ್ತಾಗತ್ತಲ್ಲ. ಸೊ ನೀರು ಮಜ್ಜಿಗೆ ತೊಗೊಂಡಿದ್ದೀನಿ. ಈ ನೀರು ಮಜ್ಜಿಗೆನ ಈ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನೀರು ಮಜ್ಜಿಗೆ ಒಳಗೆ ನಾನು ಇಲ್ಲಿ ಮುದ್ದೆ ತೊಗೊಳ್ತಾ ಇದ್ದೀನಿ. ಈ ಮುದ್ದೆ ನಾವು ನೈಟ್ ಮಾಡಿರೋ ಅಂಥ ಮುದ್ದೆ. ಈಗ ಪೀಸಸ್ನ ಮಾಡಿಬಿಟ್ಟು ಈ ನೀರು ಮಜ್ಜಿಗೆ ಒಳಗೆ ಹಾಕ್ಕೊಳ್ಳೋಣ. ನೈಟ್ ಮಾಡಿರೋ ಅಂಥ ಮುದ್ದೆನೇ ನೈಟಲ್ಲೇ ನಾವು ಈ ಪ್ರೊಸೆಸ್ನ ಮಾಡ್ಕೊಳ್ಬೇಕಾಗತ್ತೆ. ನೀರು ಮಜ್ಜಿಗೆ ಒಳಗೆ ಹಾಕ್ಕೊಳ್ಬೇಕಾಗತ್ತೆ. ಮುದ್ದೆ ಪೀಸಸ್ ಎಲ್ಲನೂ ಮುಳುಗಿರಬೇಕು. ಸೊ ಆ ರೀತಿ ನಾವು ಮಜ್ಜಿಗೆ ಹಾಕ್ಕೊಂಡಿರ್ಬೇಕಾಗತ್ತೆ. ನೋಡಿ, ಈಗ ಕಂಪ್ಲೀಟಾಗೆ ಮುದ್ದೆ ಎಲ್ಲ ಮುಳುಗಿದೆ. ನೀರು ಮಜ್ಜಿಗೆ ಒಳಗಡೆ ನೆನೆಸ್ಕೊಳ್ಬೇಕು. ಇದನ್ನು ನಾವು ಒಂದು ಓವರ್ ನೈಟು ಈ ರೀತಿ ನೆನೆಸೋದಕ್ಕೆ ಇಡಬೇಕು. ನೈಟ್ ಮಾಡಿಕೊಂಡ್ರೆ ಮಾರ್ನಿಂಗ್ ಇದನ್ನು ಕುಡಿಬೋದು. ಈಗ ನೈಟು ಮುಚ್ಚಿಡೋಣ. ಈಗ ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ್ ಆಗಿದೆ ನೋಡಿ. ಈ ರೀತಿ ಮುದ್ದೆ ಎಲ್ಲನೂ ಈ ರೀತಿ ಮಿಕ್ಸ್ ಆಗಿದೆ. ಈಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸ್ಮ್ಯಾಶರ್ ತಗೊಂಡಾದರೂ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಮತ್ತು ಸ್ಮೂತಾಗೇ ಇರುತ್ತೆ. ಸ್ವಲ್ಪ ಒಂದು 2-3 ಟೈಮ್ಸ್ ಈ ರೀತಿ ಅಂದರೆ ಸಾಕು, ನೀಟಾಗೆಲ್ಲ ಸ್ಮ್ಯಾಶ್ ಆಗಿಬಿಡತ್ತೆ. ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಈಗ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಬೌಲ್ಗೆ ನಾನಿಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕೂಡ ಒಡಕಿರಬಾರ್ದು. ಈ ರೀತಿ ಸ್ಮೂತಾಗಿರೋ ರೀತಿ ಸ್ಮೂತ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಅಂಬಲಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕೋ ಆ ರೀತಿ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ನೀರಂಗಿರಬೇಕು ಅಂದರೆ ಸ್ವಲ್ಪ ಮೊಸರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಗಟ್ಟಿಗಿರಬೇಕಂದ್ರೆ ಡೈರೆಕ್ಟು ಗಟ್ಟಿ ಮೊಸರನ್ನೇ ಹಾಕ್ಕೊಳ್ಬೋದು. ಮೊಸರಿಗೆ 1 ಕಪ್ಪಷ್ಟು ಈ ರಾಗಿ ಅಂಬಲಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಸ್ವಲ್ಪ 1-2-3 ಜಜ್ಕೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ, ಸುಮ್ಮನೆ ಟೇಸ್ಟಿಗೆ ಇರಲಿ ಅಂತ. ನೀವು ಆಪ್ಷನಲ್ಲು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಗಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಜಾಸ್ತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರತ್ತೆ. ಈರುಳ್ಳಿ ಎಲ್ಲನೂ ಅದರಲ್ಲಿ ಮಧ್ಯ ಸಿಗ್ತಾಯಿದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಹೀಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನಮಗೆ ರಾಗಿ ಜಾವ ಅಥವಾ ರಾಗಿ ಅಂಬಲಿ. ಈಗ ನೆಕ್ಸ್ಟ್ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈ ರಾಗಿ ಅಂಬಲಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರನಾದರೂ ನಾವು ಇದನ್ನು ತಗೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಈ ಬಿಸಿಲು ಕಾಲದಲ್ಲಂತೂ ಬಾಡಿ ಹೀಟಿಂದ ಏನಾದರೂ ಸಫರ್ ಮಾಡ್ತಾ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರಾಗಿ ಅಂಬಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ದೇಹಕ್ಕೆ ತಂಪು ಕೂಡ ಆಗುತ್ತೆ. ಇದು ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋ ಮಾಡೋದಕ್ಕೆ ಮುಂಚೆ ಹೇಗಿರುತ್ತೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಮಾಡಿದ್ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತ. ನೀವು ಕೂಡ ಒಂದ್ಸಲ ಮನೇಲಿ ಇಷ್ಟ ಆದರೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ
ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಹಲವು ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಾವು ಫ್ರೆಂಡ್ಲಿ ಕಿಚನ್ HMR ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.